ಹೊಸಕೋಟೆಯ ಮೇಲಿನಪೇಟೆಯಲ್ಲಿ ನಡೆಯಲಿರುವ ಕನ್ನಡ ರಾಜ್ಯೋತ್ಸವ ಮತ್ತು ಅಣ್ಣಮ್ಮ ದೇವಿ ಉತ್ಸವದಲ್ಲಿ 1000 ಮಂದಿಗೆ 35 ವರ್ಷಗಳಿಂದ ಪ್ರಸಾದ ವಿತರಿಸಿದ ದೊಡ್ಡಮನೆ ಅರುಣ್ ಕುಮಾರ್ ಮತ್ತು ಕುಟುಂಬದವರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಮೇಲಿನಪೇಟೆಯಲ್ಲಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಮತ್ತು 22ನೇ ವರ್ಷದ ಅಣ್ಣಮ್ಮ ದೇವಿ ಉತ್ಸವ ಕಾರ್ಯಕ್ರಮದಲ್ಲಿ ಸತತವಾಗಿ 35 ವರ್ಷಗಳಿಂದ 1000 ಭಕ್ತರಿಗೆ ಅನ್ನದಾನ ಸೇವೆಯನ್ನು ಮಾಡುತ್ತಿರುವ ದೊಡ್ಡಮನೆ ಅರುಣ್ ಮತ್ತು ಕುಟುಂಬದವರು. ಇನ್ನು ಪ್ರಸಾದ ವಿತರಣೆಗೆ ಚಾಲನೆ ನೀಡಿ ಮಾತನಾಡಿದ ದೊಡ್ಡಮನೆ ಅರುಣ್ ಕುಮಾರ್ ಅವರು, ಕನ್ನಡ ರಾಜ್ಯೋತ್ಸವ ಎಂಬುದು ಕೇವಲ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗಬಾರದು. ಅದನ್ನು ವರ್ಷ ಪೂರ್ತಿ ಆಚರಿಸಿ ಕನ್ನಡ ಭಾಷೆಯನ್ನು ಬಳಸುವ ಮುಖಾಂತರವಾಗಿ ನಾಗರಿಕರಿಗೆ ಕನ್ನಡ ರಾಜ್ಯೋತ್ಸವದ ಅರಿವನ್ನು ಮೂಡಿಸಬೇಕು. ಅಂತೆಯೇ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಆಚರಿಸುತ್ತಾ ಅಣ್ಣಮ್ಮ ದೇವಿ ಹಾಗೂ ದ್ರೌಪದಾಂಬ ದೇವಿ ಸೇರಿದಂತೆ ವಿವಿಧ ಉತ್ಸವ ಮೂರ್ತಿಗಳ ಮೆರವಣಿಗೆಯನ್ನು ಕೂಡ ಹಮ್ಮಿಕೊಳ್ಳಲಾಗುತ್ತದೆ. ಆ ನಿಟ್ಟಿನಲ್ಲಿ ಸತತವಾಗಿ 35 ವರ್ಷಗಳಿಂದ ನಮ್ಮ ಕುಟುಂಬದಿಂದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ವಿತರಿಸಣೆ ಮಾಡುತ್ತಿದ್ದು, ಈ ದಿನ ಜೇಸಿ ವೃತ್ತದಲ್ಲಿ ಕೂಡ 1000 ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ನಮ್ಮ ಕುಟುಂಬದವರಿಂದ ವಿತರಣೆ ಮಾಡಲಾಗಿದೆ. ಅಣ್ಣಮ್ಮ ದೇವಿಯ ಹಾಗೂ ಚಾಮುಂಡೇಶ್ವರಿ ದೇವಿ, ಭುವನೇಶ್ವರಿ ಮಾತೆ ಆಶೀರ್ವಾದ ಎಲ್ಲ ಭಕ್ತಾದಿಗಳು ಸಿಗಲಿ ಎಂದು ಶುಭ ಹಾರೈಸಿದ್ದಾರೆ. 35 ವರ್ಷಗಳಿಂದ ಈ ಕನ್ನಡ ರಾಜ್ಯೋತ್ಸವ ಮತ್ತು ಅಣ್ಣಮ್ಮನ ಒಂದು ಉತ್ಸವದ ಪ್ರಯುಕ್ತ ಈ ಒಂದು ಭುವನೇಶ್ವರಿ ಯುವಕ ಸಂಘದ ಅಧ್ಯಕ್ಷರು ನನ್ನ ತಮ್ಮ ಮುರಳೀಕೃಷ್ಣ ಇವರು ನಮ್ಮ ಕುಟುಂಬದ ವತಿಯಿಂದ ಸುಮಾರು 35 ವರ್ಷಗಳಿಂದ ಇಲ್ಲಿ ಒಂದು ಸಣ್ಣ ಸೇವೆ, ಅಳಿಲು ಸೇವೆ ಸಮಾಜಕ್ಕೆ ಒಂದು ಅನ್ನದಾನ ಮಾಡ್ತಾಯಿದ್ದೀವಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಒಂದು 1500 ಜನ. ಅರುಣ್ ಕುಮಾರ್. ಹಾಗೆ ಪ್ರತಿಯೊಬ್ಬರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಬರೀ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತ ಅಲ್ಲ, ಇಡೀ ವರ್ಷ ಪೂರ್ತಿ ನಾವು ಆಚರಣೆ ಮಾಡಬೇಕಾದಂಥ ಒಂದು ಹಬ್ಬ ಕನ್ನಡ ರಾಜ್ಯೋತ್ಸವ. ಅದರಿಂದ ಈ ಸಲ ಸ್ವಲ್ಪ ತಡ ಆಗಿದೆ. ಸಾಮಾನ್ಯವಾಗಿ ನವೆಂಬರಲ್ಲೇ ಮಾಡ್ತಾಯಿದ್ವಿ ಕನ್ನಡ ರಾಜ್ಯೋತ್ಸವ ಮತ್ತು ಭುವನೇಶ್ವರಿ ಪೂಜೆ. ಈ ಸಲ ಸ್ವಲ್ಪ ತಡ ಆಗಿದೆ. ಅಂದರೆ ಇದು ಅನುಚಾನವಾಗಿ ನಡ್ಕೊಂಡು ಬರ್ತಾ ಇದೆ, ನಿರಂತರವಾಗಿ ನಡೀತಾ ಇದೆ. ಆ ತಾಯಿ ಅಣ್ಣಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ. ಮತ್ತೊಮ್ಮೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಮತ್ತು ಹೊಸ ವರ್ಷದ ಮತ್ತು ಮಕರ ಸಂಕ್ರಾಂತಿಯ ಶುಭಾಶಯಗಳು.